ಇನ್ನು ಜಾತಿ ಗಣತಿಗೆ ಬಿಜೆಪಿ ಬೆಂಬಲ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಟೈಮಲ್ಲಿ ಜಾತಿ ಒಡೆಯುವ ಸರ್ದಾರ ಸಿದ್ದರಾಮಯ್ಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರ್ತಕ್ಕಂಥ ಜಾತಿ ಸಮೀಕ್ಷೆಗೆ ಬಿಜೆಪಿ ವಿರೋಧವಿಲ್ಲ, ಆದರೆ ಜಾತಿ ಧರ್ಮ ಒಡೆಯುವ ಅಜೆಂಡಾಗೆ ನಮ್ಮ ವಿರೋಧವಿದೆ ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಅವರು ಸದಾ ಜಾತಿ ಒಡೆಯುವ ರಾಜಕೀಯ ಮಾಡ್ತಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ಯಾವುದೇ ಜಾತಿಗೆ ಪರಿಶಿಷ್ಟ ಪಂಗಡ ಸ್ಥಾನ ನೀಡೋದಕ್ಕೆ ನಮಗೆ ವಿರೋಧವಿಲ್ಲ, ಆದರೆ ಸರ್ಕಾರ ನಡೆಸಿರ್ತಕ್ಕಂಥ ಈ ಸಮೀಕ್ಷೆಯಲ್ಲಿ ಅನಗತ್ಯ ಹಾಗೂ ವೈಯಕ್ತಿಕ ಮಾಹಿತಿಯನ್ನು ಕೇಳಲಾಗ್ತಾ ಇದೆ. ಹೀಗಾಗಿ ಜನ ಮಾಹಿತಿ ನೀಡದೇ ಇರುವ ಸಾಧ್ಯತೆ ಇದೆ. ಹೈಕೋರ್ಟ್ ಕೂಡ ಇದು ಜನರ ವೈಯಕ್ತಿಕ ಆಯ್ಕೆ ಅಂತ ಹೇಳಿದೆ ಅಂತ ಅಶೋಕ್ ಟೀಕೆ ಮಾಡಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರ ಸಂವಿಧಾನದ ಪ್ರಕಾರ ಜನಗಣತಿ ನಡೆಸುತ್ತಿದೆ, ಆದರೆ ರಾಜ್ಯ ಸರ್ಕಾರಕ್ಕೆ ಇಂತಹ ಸಮೀಕ್ಷೆ ನಡೆಸುವ ಅಧಿಕಾರ ಇಲ್ಲ. ಸಮೀಕ್ಷೆ ಸಿಬ್ಬಂದಿಗೆ ಸೂಕ್ತ ತರಬೇತಿ ಇಲ್ಲ. ಸಿಬ್ಬಂದಿಯನ್ನು ಅಮಾನತು ಮಾಡುವ ಬೆದರಿಕೆ ಹಾಕಿ ಸಮೀಕ್ಷೆ ಮುಂದುವರಿಸಲಾಗ್ತಾ ಇದೆ. 2 ಕೋಟಿ ಮನೆಗಳ ಮಾಹಿತಿಯನ್ನು ಕೇವಲ 2 ವಾರಗಳಲ್ಲಿ ಸಂಗ್ರಹಿಸುವುದು ಅಸಾಧ್ಯ. ಜೊತೆಗೆ ಈ ಸಮೀಕ್ಷೆಯಲ್ಲೇ ಕೇವಲ ಜಾತಿ ಧರ್ಮಕ್ಕೆ ಆದ್ಯತೆ ನೀಡಲಾಗಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಅಂಶಗಳನ್ನು ಕಡೆಗಣಿಸಲಾಗಿದೆ. ಅಂತಿಮವಾಗಿ ಈ ವರದಿ ಕಸದ ಬುಟ್ಟಿಗೆ ಸೇರುವುದು ಖಚಿತ ಅಂತ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರ ಸಮೀಕ್ಷೆ ಬಹಿಷ್ಕಾರ ಹೇಳಿಕೆಗಳ ಕುರಿತು ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥ ಅಶೋಕ್, ಅವು ಅವರ ವೈಯಕ್ತಿಕ ಅಭಿಪ್ರಾಯ ಮಾತ್ರ. ಸಂಸದ ತೇಜಸ್ವಿ ಸೂರ್ಯ ಅವರ ಹೇಳಿಕೆಯನ್ನು ಸಹ ಪಕ್ಷದ ನಿರ್ಧಾರ ಅಂತ ಪರಿಗಣಿಸಲು ಸಾಧ್ಯವಿಲ್ಲ. ಬಿಜೆಪಿ ಸಮೀಕ್ಷೆ ಬಹಿಷ್ಕಾರ ಕುರಿತು ಯಾವುದೇ ಅಧಿಕೃತ ತೀರ್ಮಾನ ಕೈಗೊಂಡಿಲ್ಲ ಅಂತ ಹೇಳಿದ್ರು. ಸಮೀಕ್ಷೆ ರಾಜ್ಯ ಸರ್ಕಾರ ನಡೆಸಂಗಿಲ್ಲ, ಕೇಂದ್ರ ಸರ್ಕಾರ ಮಾತ್ರ ನಡೆಸ್ಬೋದು. ಅವೆಲ್ಲ ಕಾನೂನಾತ್ಮಕ ಒಂದಷ್ಟು ಏನಿದೆ ಅದು ನಡೆಯುತ್ತೆ. ಆ್ಯಂಡ್ ಎರಡನೇದು, ಎಲ್ಲರೂ ಮಾಡೋದು ಅವ್ರವ್ರ ರಾಜಕೀಯ ಲಾಭಕ್ಕೆ ತಗೊಂಡಾಗ ನನ್ನ ಹೆಸರು ಶಿವಕುಮಾರ್, ಮನೇಲಿ ಎಷ್ಟು ಜನ ಇದ್ದೀರಿ, ನಿಮ್ಮ ಆದಾಯ ಏನು, ಮೂಲ ಏನು ವೃತ್ತಿ ಎಲ್ಲ ಬರ್ಕೋತಾರೆ. ಆಧಾರ್ ಕಾರ್ಡ್ ನಂಬರು ಇವೆಲ್ಲ ಕಂಪ್ಲೀಟ್ ಡೀಟೇಲ್ ತಗೋತಾರೆ. ಇವೆಲ್ಲ ಹೋಗ್ತಾ ಇದ್ದಾರೆ, ಮಾಡ್ತಾರೆ. ಡೇಟಾ ಸೋರಿಕೆ ಸಾಮಾನ್ಯ ಆಗಿಬಿಟ್ಟಿದೆ. ಯಾಕೆಂದರೆ ನಾವಿದ್ದಿದ್ರೇನೋ ಕಡ್ದು ಗುಡ್ಡೆ ಆಗ್ತಿದ್ವಿ ಅಂತಾರಲ್ಲ, ಯಾರು ಏನೂ ಮಾಡಲ್ಲ. ಕಾಂಗ್ರೆಸ್ ಸರ್ಕಾರದ್ದು ಅದೇ ಹಣೆ ಬರ, ಬಿ ಜೆ ಪಿದು ಅದೇ ಹಣೆ ಬರ. ಈಗ ನೆಕ್ಸ್ಟು ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ. ಆ ಡೇಟಾ ಬಿ ಜೆ ಪಿ ಗೌರ್ಮೆಂಟ್ ಹತ್ರ ಇರಲ್ವಾ? ಅವ್ರು ಬಿ ಜೆ ಪಿ ಪಾರ್ಟಿ ಸಂಬಂಧಪಟ್ಟ ಬಳಸ್ಕೊಳ್ಳಲ್ವಾ? ದುರಂತ. ನೀವು ಸರಿ ಇಲ್ಲ ಅಂತ ಅವ್ರು ಸರಿ ಇಲ್ಲ ಇವರು ಅಂತ ಹೇಳ್ತಾರೆ ಹೊರತು ಖಾಸಗಿ ವಿಷಯಗಳಾದ್ರೆ ಮೇಂಟೈನ್ ಮಾಡೋ ವಿಷಯದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ 2 ಹಣೆಬರಗಳು ಅಷ್ಟೇ. ಆದರೆ ಈ ಗ್ಯಾರಂಟಿ ಮಿಸ್ ಮಾಡಿಬಿಡ್ತಾರೆ ಅಂದರೆ ನಮ್ಮ ವಹಿವಾಟು, ವ್ಯವಹಾರ ಎಲ್ಲವನ್ನೂ ಮಾಹಿತಿ ಅಂದರೆ ಈಗ ಎಲ್ಲರ ಮನೇಲಿ ಕಾರವೇ, ಬಹುತೇಕ ಮನೆಯಲ್ಲಿ ಎಲ್ಲರ ಮನೇಲಿ ಟಿ ವಿ ಐತೆ, ಫ್ರಿಡ್ಜ್ ಇದೆ. ಆದರೆ ಮಾನದಂಡ ಬದಲಾಗಬೇಕಲ್ಲ. ಹಾಗಾಗಿ ನೋಡಬೇಕದೇನು ಅಂತ. ಯಾರು ಕೂಡ ಜನಪರವಾದಂಥ ನಿಲುವಿಗಿಂತ ಜನರಿಗೆ ಅನ್ಯಾಯ ಮಾಡೋ ನಿಲುವುಗಳೇ ಜಾಸ್ತಿ. ಹಾಗಾಗಿ ಈ ಏನು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಎಲ್ಲ ಸೋರಿಕೆ ಆಗಿಬಿಡುತ್ತೆ, ನಾವು ಮಾಹಿತಿ ಕೊಡಲ್ಲ ಕೆಲವು ಬಿ ಜೆ ಪಿ ನಾಯಕರು ಹೇಳ್ತಿದ್ದಾರೆ. ಅವ್ರವ್ರ ವೈಯಕ್ತಿಕ, ಏನು ಮಾಡೋಕ್ಕಾಗಲ್ಲ ಅದು.